ಹಲೋ ಕುಟುಂಬದವರೇ, ಹೆಚ್ಚುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತೀರಾ? ರುಚಿ ರುಚಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಏಲಕ್ಕಿ ಶುಂಠಿ ಪುಡಿ ತೊಗೊಂಡಿದ್ದೀವಿ, ಹುರಿದಂಥ ಶೇಂಗಾ ಬೀಜ, ಬೆಲ್ಲ, ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿ. ಮೊದಲಿಗೆ ನಾವು ಹುರ್ಗಡ್ಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ನುಣ್ಣಗೆ ನಾವು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ, ಫುಲ್ಲು ನುಣ್ಣಗೆ ಹಾಕಬೇಕು. ಇದನ್ನು ಎತ್ತಿಟ್ಕೊಳ್ಳೋಣ ಸೈಡಿಗೆ. ಅದಾದಮೇಲೆ ಏನು ಹುರ್ಕೊಂಡಿದ್ದೀವಲ್ಲ ಶೇಂಗಾ ಬೀಜ, ಇದನ್ನು ಸಿಪ್ಪೆ ತಗೊಳ್ಬೇಕು. ಒಂದು ಮರದ ಸಹಾಯದಿಂದ, ಮರ ಇದ್ದರೆ ಮರ, ಇಲ್ಲ ಅಂದರೆ ಪ್ಲೇಟಲ್ಲಿ ನಾವು ಈ ಥರ ಶೇಂಗಾ ಬೀಜನ ಹೊಡ್ಕೋಬೇಕು ಸ್ನೇಹಿತರೆ. ಎಲ್ಲ ಸಿಪ್ಪೆನ ತಗೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಈ ಥರ ನಾವು ಶೇಂಗಾ ಸಿಪ್ಪೆನ ಸುಲಿಬೇಕು. ನಮ್ಮ ಪುಟಾಣಿ ಕೂಡ ಸಹಾಯ ಮಾಡಿಲ್ಲ. ಈಗ ನಾವಿದನ್ನು ಕೇರ್ಕೋಬೇಕು. ಮರದಲ್ಲಿ ಕೇರಿದರೆ ಎಲ್ಲ ಸಿಪ್ಪೆನೂ ಆಚೆ ಹೋಗುತ್ತೆ. ಅದಾದಮೇಲೆ ನಾವಿಲ್ಲಿ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಮೆಟ್ಗತ್ತಿ ಸಹಾಯದಿಂದ ಎರ್ಕೊಳ್ತಾಯಿದ್ದೀವಿ. ಮೆಟ್ಗತ್ತಿ ಇಲ್ಲ ಅಂತ ಹೇಳಿದರೆ ನೀವು ಕುಡ್ಗೋಲಲ್ಲಿ ಮಾಡ್ಬೋದು. ಕುಡ್ಗೋಲು ಇಲ್ಲ ಅಂತ ಹೇಳಿದರೆ ನೀವು ಕುಟ್ಟಿ ಪುಡಿ ಮಾಡ್ಕೋಬೋದು ಸ್ನೇಹಿತರೆ. ಅದಾದಮೇಲೆ ಏನು ನಾವು ಸಿಪ್ಪೆ ತಗೊಂಡಿದ್ದೀವೋ ಶೇಂಗಾ ಬೀಜನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಇದು ನುಣ್ಣಗೆ ಪುಡಿ ಆಗಬೇಕು ಸ್ನೇಹಿತರೆ. ಇದು ಸ್ವಲ್ಪ ನುಣ್ಣಗೆ ಪುಡಿ ಆದಮೇಲೆ ನಾವು ಇದಕ್ಕೆ ಆವಾಗಲೇ ತಾನೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಪುಡಿ, ಅದಾದಮೇಲೆ ಏನು ಹರ್ಕೊಂಡಿವಲ್ವ ಬೆಲ್ಲ, ಸ್ವಲ್ಪನೇ ಅಮೌಂಟಲ್ಲಿ ಹಾಕಿ ನಾವು ರುಬ್ಕೋಬೇಕು ಸ್ನೇಹಿತರೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ರಿಕ್ವೈರ್ಡ್ ಕ್ವಾಂಟಿಟಿನ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಒಣ ಕೊಬ್ಬರಿ ಗಿಟಕನ ಈ ಥರ ನುಣ್ಣಗೆ ತುರ್ಕೋಬೇಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ಟಫಿಂಗಿಗೆ ಬೇಕಾಗುವ ಸಾಮಗ್ರಿಗಳು ರೆಡಿ ಮಾಡ್ಕೊಂಡಾಯಿತು. ಈಗ ಕರ್ಜಿಕಾಯಲ್ಲಿ ಉದ್ದಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಬೌಲಷ್ಟು ಚಿರಟಿರವೆ, ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಅದಾದಮೇಲೆ ಚಿಟಿಗೆ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ರಿಕ್ವೈರ್ಡ್ ಕ್ವಾಂಟಿಟಿಲಿ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ತೀರಾ ತೆಳ್ಳಗೆ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು. ಸ್ಮೂತಾಗಿ ಎಲೆ ಉದ್ದಲ ಬೇಕಾಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನು ಕಲಿಸ್ಕೋಬೇಕು ಸ್ನೇಹಿತರೆ. ಅರ್ಧ ಗಂಟೆ ಬಿಟ್ಟು ಈ ಥರ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಅದಾದಮೇಲೆ ಈ ಥರ ನಾವು ಚಿಕ್ಕ ಚಿಕ್ಕದು ಉಂಡೆಯಾಗಿ ಮಾಡ್ಕೋಬೇಕು ಸ್ನೇಹಿತರೆ. ದುಂಡಿಗೆ ನಾವು ಉಂಡೆನ ಮಾಡ್ಕೋಬೇಕು. ಅದಾದಮೇಲೆ ಇದು ಈಸಿ ಆಗುತ್ತೆ ಅಂಥೇಳಿ ಕರ್ಜಿಕಾಯಲ್ಲಿ ಉದ್ದಕ್ಕೆ ಒಂದೊಂದೇ ಮಾಡಿದರೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ಆ ಥರ ದುಂಡಿಗೆ ಈ ಥರ ಶೇಪ್ ಮಾಡಿ ಇಟ್ಕೊಂಡ್ರೆ ಬೇಗ ಬರುತ್ತೆ, ಮತ್ತು ಶೇಪು ಕೂಡ ಚೆನ್ನಾಗಿರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಮತ್ತು ವೆಜ್ಜಲ್ಲಿ ಯಾವುದಾದ್ರು ರೆಸಿಪೀಸ್ ಬೇಕಂತ ಹೇಳಿದರೆ ಕಮೆಂಟ್ನ ಮೂಲಕ ತಿಳಿಸಿ. ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ಮುಂದೆ. ಈಗ ನಾವು ಒಂದೊಂದನೇ ಎಲೆನ ಉತ್ಕೋಬೇಕು. ಸ್ವಲ್ಪ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿ ಹಿಟ್ಟಿಲ್ಲ ಅಂಥೇಳಿ ಮೈದಾ ಹಿಟ್ಟನ್ನ ಕೂಡ ನಾವು ಹಾಕ್ಕೊಳ್ಬೋದು. ಈ ಥರ ಎಲೆನ ನಾವು ಉತ್ಕೋಬೇಕು ಸ್ನೇಹಿತರೆ. ನೀಟಾಗಿ ಉದ್ದಕ್ಕೆ, ಕರ್ಜಿಕಾಯಿ ಅಂದರೆ ಸ್ವಲ್ಪ ಉದ್ದಕ್ಕೆ ಎಲೆನೇ ಉತ್ಕೋಬೇಕು. ಕರ್ಗಡೆ ಬೇಕಾದರೆ ಡಿಫ್ರೆಂಟ್ ಶೇಪ್ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಎಲೆನೇ ನಾವು ಉತ್ಕೋಬೇಕು ಕರ್ಜಿಕಾಯಿಗೆ. ಅದಕ್ಕೆ ತಗೊಳ್ಳೋವಾಗಲೇ ಸ್ವಲ್ಪ ದೊಡ್ಡದಲ್ಲಿ ನಾವು ಹಿಟ್ಟನ್ನು ಕಟ್ ಮಾಡ್ಕೋಬೇಕು. ಈ ಥರ ನಾವು ಉತ್ಕೋಬೇಕು ಸ್ನೇಹಿತರೆ. ಇಬ್ಬರು ಇದ್ರಿ ಅಂತ ಹೇಳಿದರೆ ಒಬ್ಬರು ಉದ್ದಿದಂಗೆ ಒಬ್ಬರು ತುಂಬೋದು. ಇಲ್ಲ ಒಬ್ಬರೇ ಇದ್ದೇವೆ ಅಂತ ಹೇಳಿದರೆ ಸ್ವಲ್ಪ ಎಲೆನ ಮಾಡಿಟ್ಕೊಂಡು ಕೂಡ ನಾವು ತುಂಬ್ಬೋದು. ಎಲೆ ಉದ್ದಿದ ಮೇಲೆ ಎಲೆ ಗಟ್ಟಿ ಆಗುತ್ತೆ ಅಂತ ಹೇಳಿದರೆ ನೀವೇನು ಮಾಡಿ, ಪೇಪರ್ ಇರುತ್ತಲ್ಲ, ಎಲೆ ಉದ್ದಿದ ಮೇಲೆ ಅದರ ಮೇಲೆ ಪೇಪರ್ ಹಾಕಿ ಮತ್ತೆ ಅದರ ಮೇಲೆ ಎಲೆ ಹಾಕಿ, ಆವಾಗ ಅಂಟ್ಕೊಳ್ಳಲ್ಲ ಎಲೆಗಳು. ನೋಡಿ ಈ ಥರ ಶೇಪಲ್ಲಿ, ಈ ಥರ ಥಿಕ್ನೆಸ್ಸಲ್ಲಿ ನಾವು ಎಲೆನ ಉತ್ಕೋಬೇಕು ಸ್ನೇಹಿತರೆ. ಎಲೆನೂ ಉದ್ದಿದ್ದಾಯಿತು. ಈಗ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾವಿಲ್ಲಿ ಕೆಳಗಡೆ ವೀಳ್ಯದೆಲೆ ತೊಗೊಂಡಿದ್ದೀವಿ, ಕರ್ಜಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಅದಾದಮೇಲೆ ಈಗ ತಾನೇ ಏನು ಉತ್ಕೊಂಡಿದ್ದೀವಲ್ಲ ಎಲೆನ ಹಾಕ್ಕೊಳ್ಳೋಣ. ಅದಾದಮೇಲೆ ನಾವು ಒಂದು ಬಡ್ಸ್ನ ಸಹಾಯದಿಂದ ನಾವಿಕನ್ನ ಹಣೆ ಬರಹ ಬರೆಯೋದು ಅಂತ ಹೇಳ್ತೀವಿ, ಅದರ ಸುತ್ತಲೂ ಬರೀಬೇಕು. ಈ ಪುಡಿ ಏನಂತ ಹೇಳಿದರೆ ಆವಾಗಲೇ ನಾವು ಮಿಕ್ಸಿಗೆ ಮಾಡ್ಕೊಂಡಿಲ್ಲ, ಹುರ್ಗಡ್ಲೆ, ಶೇಂಗಾ, ಬೆಲ್ಲದ ಪುಡಿ ಮತ್ತು ಏಲಕ್ಕಿ ಶುಂಠಿ ಪುಡಿ, ಕೊಬ್ಬರಿ ತುರಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಆ ವಿಡಿಯೋ ಸ್ಕಿಪ್ ಆಗಿದೆ, ಬೇಜಾರಾಗಬೇಡಿ. ಅಷ್ಟನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು
ಇದರೊಳಗೆ ಸ್ಟಫಿಂಗ್ ಮಾಡಬೇಕು. ಈ ಥರ ನಾವು ಎಲೆನ ಉದ್ದಿ ಸ್ಟಫಿಂಗ್ ಮಾಡಬೇಕು. ನಮ್ಮ ಕಡೆ ಇದನ್ನು ಆಣೆ ಬರಹ ಬರೆಯೋದು, ರೇಖೆ ಬರೆಯೋದು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಬಟ್ಸ್ ಇಲ್ಲ ಅಂದರೆ ತೊಂದರೆ ಏನಿಲ್ಲ, ಕೈಯಲ್ಲೇ ನಾವು ರೇಖೆನ ಹಾಕಬೋದು. ಈ ಥರ ನಾವು ನೀಟಾಗಿ ಪ್ರೆಸ್ ಮಾಡಿ ಎತ್ತಿಟ್ಕೋಬೇಕು ಸ್ನೇಹಿತರೆ. ಟಣ್ ಇವಾಗ ಎಲ್ಲ ಕರ್ಜಿಕಾಯಿ ಎಲೆ ವಿತ್ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಎಣ್ಣೆಯನ್ನು ಕಾಯಲಿಡೋಣ. ಎಣ್ಣೆ ಕಾದ್ಮೇಲೆ ಈಗ ತಾನೇ ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಜಿಕಾಯಿ, ಅದಕ್ಕೆ ಹಾಕ್ಕೊಳ್ಬೇಕು. ಹಾಕೋಕ್ಕಿಂತ ಮುಂಚೆ ಎಣ್ಣೆಗೆ ಇನ್ನೊಂದು ಸಾರಿ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಕರ್ಜಿಕಾಯಿ ಬಾಯಿ ಬಿಟ್ಕೊಳಲ್ಲ, ಅಂದರೆ ಹೊರಗಡೆ ಪುಡಿ ಬರಲ್ಲ ಅಂಥೇಳಿ. ಈ ಥರ ನಾವು ಗೋಲ್ಡನ್ ಬ್ರೌನ್ ಕಲರ್ಗೆ ಫ್ರೈ ಮಾಡಿಕೊಂಡು ಎರಡು ಮುಖನ ಎತ್ತಿಟ್ಕೊಳ್ಳೋಣ. ಅದೇ ಥರನೇ ಇನ್ನೊಂದು ರೌಂಡ್ ಕರ್ಜಿಕಾಯಿನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಕರ್ಜಿಕಾಯಿನ ಫ್ರೈ ಮಾಡ್ಕೋಬೇಕು. ಇದು ಕೂಡ ಹಾಗೇ ಹೋಯಿತು, ನೋಡಿದ್ರಲ್ಲ. ಬಿಸಿ ಕರ್ಜಿಕಾಯಿ ಗಣಪತಿ ಫೇವ್ರೆಟ್ ಅಂತಾರೆ, ಗಣೇಶ ಹಬ್ಬದಲ್ಲೆಲ್ಲ ಮಾಡ್ತಾರೆ. ಮೋದಕನೂ ಹೇಗೆ ಫೇಮಸ್ಸು, ಅದೇ ಥರನೇ ಕರ್ಜಿಕಾಯಿ ಕೂಡ ಫೇಮಸ್ಸು. ನೀವು ಕೂಡ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು. ಬಿಸಿ ಕರ್ಜಿಕಾಯಿನ ಬಾಯಲ್ಲಿ ಕಡ್ಕೊಂಡು ತಿಂದರೆ ಆಹಾ, ರುಚಿನೇ ಬೇರೆ. ಮತ್ತೆ ತಡ, ಹೋಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ನ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು. ಬಾಯ್.